ಸುಧಾ 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 ಏನ್ರಿ? ಅಲ್ಲ ನಾವೆಲ್ಲ ಡಾಕ್ಯುಮೆಂಟ್ ಬೇಕಾಗಿತ್ತು. ಅದು ಆಧಾರ್ ಕಾರ್ಡು ಪಾಸ್ಬುಕ್ ಎಲ್ಲನ ಅಲ್ಲಿ ಕೇಳಿದ್ರು. ಎಲ್ಲನ ಕೊಟ್ಟು ಬಂದರೆ JCP ಯಾವತ್ತು ಬರುತ್ತೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ಎಲ್ಲ ಡಾಕ್ಯುಮೆಂಟ್ ಬೇಕಾಗಿತ್ತು. ಡಾಕ್ಯುಮೆಂಟ್ಸ್ ನಂತಾಗೆಲ್ಲ ಇದಾವೆ. ಅಲ್ಲ ಬೀರ್ನಾಗ ಇದಾವಲ್ಲ, ಕೊಡ್ತೀಯೇನೋ ಅಂತ ಹೇಳಿ ಕೇಳಿದೆ. ಎಲ್ಲ ತಗೊಂಡೋಗಿ ಕೊಟ್ಟು ಬರ್ಬೇಕು ಇವತ್ತು, ಅದಕ್ಕೇನೆ. ಸೊ ನಂತಾಗಿಲ್ಲಪ್ಪ, ನಂತಾಗೆಲ್ಲ ಇದಾವೆ. ನಿಮ್ಮ ಅಮ್ಮ ಇಂತಾಗೆ ಬೀರ್ನಾಗ ಇದ್ದಾವೆ. ನಿಮ್ಮ ಅಮ್ಮಯ್ಯ ಬೀಗನ ಹಾಕ್ಯಂಡು ಹೋಗೈತಿ. ಅಲ್ಲಿ ತವ್ರ ಮನೆಗೆ ಹೋಗಿದ್ದು ಇನ್ನೂ ಬಂದಿಲ್ಲ. ಬೀಗ ಆಲ್ರೆಡಿ ಯಾರನ್ನ ತಿಂತಾರೆ ನಮಗೆ ಬೀರಿನ ಬೀಗ ಹಾಕೊಂಡು ಹೋಗೈತಿ. ಹೌದೇನು ಇನ್ನೂ ಬರಲಿಲ್ಲ ಹಂಗಾದ್ರೆ ಅಮ್ಮಯ್ಯ ಹೋಗತ್ಲಾಗೆ. ನಾನು ಏನೋ ಒಂದು ಒಳ್ಳೆ ಕೆಲಸ ಮಾಡೋಣ ಬೇಗ ಅಂತ ಏನೋ ಒಂದು ಮಾಡೋಕ್ಕೆ ಹೋಗ್ತೀನಿ, ಅದೇನೋ ಆಗ್ತೈತಿ. ಅಯ್ಯೋ ಬೀಗ ಯಾಕೆ ತಗೊಂಡೋಗೈತತ್ತು. ಅಲ್ಲ ಬರ್ಬೇಕಾ ನಮ್ಮಮ್ಮ ಎಷ್ಟು ದಿವಸ ಆಯ್ತು ನಾನು ಹೇಳ್ತಾ ಇದ್ದೀನಮ್ಮ, ನಾನು JCP ತಾಗಬೇಕಣಮ್ಮ ಬಾರಮ್ಮ ಅಂತ ಹೇಳ್ತಾ ಇದ್ದೀನಿ. ನಮ್ಮಮ್ಮ ಕೇಳ್ತಾನೆ ಇಲ್ಲ. ಅಲ್ಲೇ ಹೋಗಿ ಕೂಕೊಂಡಿರೋದು ನೋಡು. ಅಯ್ಯೋ ಇವಾಗ ತವ್ರ ಮನೆಗೆ ಮಗಳು ಎಲ್ಲ ಸೇನಕ್ಕ ಇದ್ದಾರಲ್ಲ ಅದಕ್ಕೇನೆ. ಇವಾಗ ಏನು ಮಗುಂದು ಇನ್ನೊಂದೀಟು ಸಿಂತಿಲ್ಲಪ್ಪ ನಿಮ್ಮ ಅಮ್ಮಗೆ. ಮದುವೆ ಆದಾಗಿಂದ ನಿನ್ನ ಮದುವೆ ಆದೆ ನೋಡಿ, ಹೇಳ್ದಂಗೆ ಕೇಳ್ದಂಗೆ ಮದುವೆ ಆದ ಅಂತ ಹೇಳಿ ಇವಾಗ ನಿನ್ನ ಮೇಲೇನು ಆಸೆ ಇಲ್ಲ, ಇವಾಗ ಮಗಳ ಮೇಲೆ ಆಸೆ. ಇವಾಗ ಬೇರೆನೆ ಮಗಳು ತವ್ರ ಮನೆಗೆ ಮದುವೆ ಆಗ್ಯಾವಳೆ ಅಣ್ಣನ ಮಗನ್ನ, ಅದಕ್ಕೇನೆ ಬೋಲ್ ಇಷ್ಟ ಆಗೈತಿ. ಇವಾಗ ಮಗಳ ಮೇಲೆ ಪ್ರೀತಿ ಜಾಸ್ತಿ ಆಗೈತಿ. ಇವಾಗ ನಿನಗೇನು ಏನು ಉಳಿಸಲ್ಲ, ಎಲ್ಲ ಮಗಳಿಗೆ ಕೊಡ್ತಾರೆ. ಹೋಗತ್ಲಾಗೆ ನಮ್ಮಮ್ಮ ಚೆನ್ನಾಗಿ ಹೋಗ್ಲಿಲ್ಲ ಅಂದ್ರೆ ಚೆನ್ನಾಗಿರ್ತಪ್ಪ. ಯಾವಾಗಲೂ ಇಲ್ಲೇ ಇರೋದು ಅತ್ಲಾಗೆ. ಇವಾಗ ಹೆಂಗೆ ಗೊತ್ತ ತವ್ರ ಮನೆ ಐತೆ ಅಂತ ತಿಳಿ ಸುಮ್ಮನೆ ಆಗ್ಲೆಲ್ಲ ಹೋಗೋದೇನೆ. ಅಲ್ಲ ನನ್ನ ಡಾಕ್ಯುಮೆಂಟ್ ಬೇಕಾಯ್ತು, ಬೀಗ ಇಲ್ಲ. ನಾನೇನು ಮಾಡೋಣಪ್ಪ, ನಿಮ್ಮಮ್ಮ ಬೀಗ ಹಾಕೊಂಡು ಹೋಗಿರೋದಕ್ಕೆ. ಅಲ್ಲ ಏನಾದ್ರಾಗೇನೇನೋ ತಿಂತೀವಿ, ಏನೋ ಒತ್ಕೊಂತೀವಿ ಅಮ್ಮಂಗೆ ಬೀಗ ಯಾವಾಗಲೂ ಸೊಂಟಕ್ಕೆ ಇಟ್ಕೊಂಡಿರ್ತು ನಿಮ್ಮ ಅಮ್ಮಯ್ಯ. ಅಲ್ಲ ನಾವು ನಮ್ಮದು ವ್ಯವಹಾರ ಅಂದಮೇಲೆ ಇನ್ನಿಪಟ್ಟು ನಾವೆಲ್ಲ ತಾಕಬೇಕಪ್ಪ. ಬಿಡತ್ತ ಹೋಗ್ಲಿ ಅಂತ ನಾವು ಕೊಟ್ಟರೆ ಹಿಂಗೆ ಮಾಡುತ್ತೋ ಅತ್ತ. ಮೊದಲೆಲ್ಲನ ಇಸ್ಕೊಂಡಿದ್ದೆ ನಾನೇನು ಅವಾಗ. ತಿರ್ಗಾ ಇವಾಗ ಈ ಅಮ್ಮನ ಕೈಗೆ ಎಲ್ಲ ಕೊಟ್ಟಿದ್ದಾತು. ಹಂಗೆ ಹೋಗಿ ಕೇಳೋಗ್ರಿ ನಿಮ್ಮ ಅಮ್ಮ ಏನವ್ರ ಮಂತಾಗ ಐತಿ. ಹೋಗಿ ಬೀಗ ಇಸ್ಕೊಂಬಂದು ಬೇಗ ತಗೊಂಡು ಹೋಗ್ತೀನಿ. ಹೋಗಿ ತಗೊಂಡೋಗಿ ಕೊಟ್ಟು ಬಂದ್ರತ್ಲಾಗ ಬೇಗ ತಗೊಳ್ಳೋಣ ಅಂತ ಹೇಳಿ. ತಿರ್ಗಿ ಮಳೆಗಾಲ ಸ್ಟಾರ್ಟ್ ಆಗೈತಲ್ಲ, ತಿರ್ಗಿ ಯಾಕೆ ಅಷ್ಟೊತ್ತಿಗೆ ಮಳೆಗಾಲ ಇನ್ನು ಬೇಸಿಗೆ ಇನ್ನು ಚಳಿಗಾಲ ಬರೋಷ್ಟೊತ್ತಿಗೆ ಎಲ್ಲ ಆಗುತ್ತತ್ತ. ಹೆಂಗೆ ಗೊತ್ತಾಗೆ ಇವಾಗ ಮಳೆಗಾಲದಾಗೇನು ಅಷ್ಟು ಇದ್ದೇ ಇರಲ್ಲ. ಹೆಂಗೋ ತಗೊಂಬನ ಇವಾಗ ತಗೊಂಡ್ರತ್ಲಾಗ ಆಗುತ್ತಮ್ಮ ಮುಂದೆ ಅಂತೇಳಿ. ಹೆಂಗೋ ಕೈ ಹಾಕಿದ್ಮೇಲೆ ಮನ್ಸು ಮಾಡಿದ್ಮೇಲೆ ತಗೋಬೇಕು ಅಂತ ಅದು ಒಳ್ಳೆ ಗಳಿಗೆ ತಗೊಂಡ್ರೇನೆ, ಅದಕ್ಕೆ ಬೇಗ ತಗೊಳ್ಳೋಣ ಅಂತ. ಅಯ್ಯೋ ಅಯ್ಯಪ್ಪ ಇಲ್ಲಪ್ಪ, ನಾನು ಮಾತ್ರ ಹೋಗಲ್ಲ. ಅವರೇ ನಮ್ಮನ್ನ ಕರೆದವ್ರೆ, ಏನೋ ಮೊಟ್ಟೆವ್ರಿ. ಅಯ್ಯೋ ಅಯ್ಯಮ್ಮ ನಮ್ಮನೇನು ಕರಿಯಲ್ಲ ಮೀನು ಹಾಕ್ಸಮ್ಮ. ಸುಮ್ಮನೆ ನಿಮ್ಮ ಅಮ್ಮ ಹೋಗತ್ತಕ್ಕ ಒಂದು ನಾಟಕ ಆಡಿದ್ಲು. ನಮ್ಮನೇನು ಕರಿಯಲ್ಲ, ನಾವು ಯಾಕೆ ಹೋಗೋಣ? ನಾವು ಹೋಗಲ್ಲಪ್ಪ ಸ್ವಾಮಿ, ನಾವು ಹೋಗಲ್ಲ. ಅವಳು ದಿವಿದೆ ಅಂತವಲ್ಲತ್ತು. ಒಬ್ಬೊಬ್ಬೊಬ್ಬ ಏನು ಹಂಗೆ ಹಿಂಗೆ ನೋಡ್ಕೊಂಡು ಓಡೋಗ್ತಾಳೆ ಅವಳು ದೇವಿ. ಏನು ಅವಳು ಒಬ್ಳದೇ ಮನೆ ಇರೋದಮ್ಮಂಗೆ. ನಾವು ಅವ್ರ ಮನೆ ಬಾಕ್ಲಕ್ಕೆ ಯಾಕೆ ಹೋಗೋಣ? ಹೋಗಿ ಸುತ್ತಾರ್ಕೊಂಡು. ನಾನು ಹೋಗಲ್ಲಪ್ಪ, ಬೇಕಂದ್ರೆ ನೀನೇ ಹೋಗಿಸ್ಕೊಂಬ. ಇದೊಳ್ಳೆ ಸವಾಸ ಆತಪ್ಪ. ನಾನು ಅದು ಹೆಂಗೆ ಹೋಗೋಣ? ನಾನು ಕರ್ದಿಲ್ಲ ಏನಿಲ್ಲ. ಅವ್ರೇನು ಏನ್ಕೊನು ಅವ್ನು ಮೊದಲೇ ಅವ್ನು ನಾನು ಮಾತಾಡ್ಸಲ್ಲ ಒಂದಿನಿ ಎಂಬನು. ಅವ್ನಿಗೂ ನನಗೂ ಮೊದಲೇ ಆಗಲ್ಲ. ಯಾಕೆ ಹೋಗೋಣ ಹೋಗತ್ಲಾಗಿ? ನಮ್ಮಮ್ಮ ಬೋರ್ಬೇಕು ಅಂಬೋದು ಗೊತ್ತಾಗಲ್ವೇ ಅತ್ಲಾಗಿ. ಸಿಟ್ಟಲ್ಲೇ ಬರುತ್ತಪ್ಪ ನಮ್ಮಮ್ಮ ನೆನೆಸ್ಕೊಬಿಟ್ರೆ ಹಿಂಗೆ ನನಗಂತೂ. ಅಲ್ಲ ಎಷ್ಟು ದಿವಸ ಆಯ್ತಲ್ಲ ಹೋಗಿ ನನ್ನ ಮಗ ಏನು ಮಾಡ್ಕೊಂಡ, ಏನು ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ, ಒಟ್ಟು ಸಾಲ ಮಾಡ್ಕೊಂಡಿದ್ರು. ಬರಲಿಲ್ವಲ್ಲ ನನ್ನ ಮಗ ಕರೆಯೋಕ್ಕೆ. ನಾನು ಹೋಗೋಣ ಮಾತಾಡ್ಸಿಲ್ಲ, ಬಂದಿಲ್ಲ, ಏನಿಲ್ಲ. ನಮ್ಮಮ್ಮ ತವ್ರ ಮನೆಗೆ ಹೋದಾಗಿಂದನು ಒಬ್ಬೊಬ್ಬೊಬ್ಬ ಇಷ್ಟು ದಿನ ಹೋಗ್ದಿಲ್ಲದಕ್ಕೆ ಇವಾಗೇ ನಮ್ಮ ಸಖತ್ತಾಗೈತಪ್ಪ ತವ್ರ ಮನೆಯಾಗೆ. ಇವಾಗಿನ್ನೇನು ಅಣ್ಣನ ಮಗುಗೆ ಕೊಟ್ಟಿದ್ನಿ ಮಗಳನ್ನ ಅಂತ. ಇವಾಗ ಮಗಳ ಮೇಲೆ ಜಾಸ್ತಿ ಆಸೆ ಆಗ್ಬಿಟ್ಟೈತೆ. ಅವ ಮಗಳು ಅಂತೆಲ್ಲ ಒಬ್ಬರೇ ಮಗ ಅಂಬೋದು. ಇವಾಗ ಅಣ್ಣನ ಮಗುಗೆ ಕೊಟ್ಟಿದ್ದೀನಿ ಅಂತ ಹೇಳಿ ಬೋಲ್ ಆಸೆ ಆಗ್ಬಿಟ್ಟೈತಿ. ಏನು ಮಾಡೋದಪ್ಪ, ಬಿಡು, ಬಂದಾಗಲೇ ಇಸ್ಕೊಂಬಂತಿ. ಅಲ್ಲೇ ಆ ಕುಟನ ಹೇಳಿ ಕಳಿಸ್ತೀನಿ ತಡಿ. ಹೋಗಲ್ಲ ಯಾರನ ಇದ್ದರೆ ಹೇಳ್ತೀನಿ. ನೀನು ಹೋಗ್ಬೇಡಪ್ಪ, ತಿರ್ಗಾ ಆಮೇಲೆ ಯಾಕೆ? ನಾವಿಬ್ರು ಹೋಗಾಲೇನಿ ಅವಳನ್ನ ಕರಿಯಕ್ಕೆ ಹೋಗಿ ಅನ್ನಿಸ್ಕೊಂಬಂದಿದ್ದಾಯ್ತು. ಅವ್ರ ತಗೆಂತೆಂತ ಮಾತು ಕೇಳಿದ್ದೀವಿ. ಏನು ನೀನು ಕರಿಯಕ್ಕೆ ಅಲ್ಲ ಅವ್ರ ಮನೆ ಬಾಕ್ಲಕ್ಕೆ ಹೋಗ್ಬೇಡ. ಅಲ್ಲ ಅಲ್ಲಿ ಯಾರನ್ನ ಬೇರೆಯರಿದ್ದರೆ ಹೇಳಿ ಕಳಿಸ್ತೀನಿ. ಹೋಗಿ ನಮ್ಮ ಅಮ್ಮ ಇಂತಕ್ಕೆ ಹೋಗಿ ಬೀಗ ಇಸ್ಕೊಂಬರ್ರಿ ಅಂತ ಹೇಳಿ ಕಳಿಸ್ತೀನಿ. ಬೀಗ ತಗೊಂಡತ್ತಾಗ ನಾವೆಲ್ಲ ಡಾಕ್ಯುಮೆಂಟ್ಸ್ ತಗೋಬೇಕು, ಅದ್ರಾಗ ಇದ್ದಾವೆ. ಆಗ ಲಲ್ತಂಟಿನೇ ಬಂತು. ಹೋಗ್ತೀನಿ ಲಲ್ತಂಟಿ ನಮ್ಮ ಅಮ್ಮರ ಮಂತಕ್ಕೆ ಹೋಗಿ ನಮ್ಮ ಅಮ್ಮ ಇಂತ ಬೀಗ ಇಸ್ಕೊಬತ್ತೀಯ. ನಾನು ಅದಕ್ಕೆ ಹೋಗಿ ಅಂತಾಗಿ ನಾನು ಹೋಗಲ್ಲಪ್ಪ ಸ್ವಾಮಿ. ನಾನು ಆಲೆ ಯೋಸ್ತೀನಿ ಅಂತ ಅವ್ರ ಮಂತಕ್ಕೆ ಹೋಗೋದು ಬಿಟ್ಟು. ನಿಮ್ಮ ಮಂತಕ್ಕಾದ್ರೆ ಹಿಂಗಾಗ್ಲೆಲ್ಲ ಗೊತ್ತಿರ್ತೀವಿ. ಅವ್ರ ಮಂತಕ್ಕೆ ಅಲ್ಲೇ ಹೋಗೋದು ಬಿಟ್ಟು ನಾನು ಯೋಸ್ತೀನ ಅಂತ. ಇಲ್ಲಪ್ಪ ಸ್ವಾಮಿ, ನಾನು ಹೋಗಲ್ಲ ಅವ್ರ ಮಂತಕ್ಕೆ. ಬಿಡತ್ತಂಗಾರ ಅಲ್ಲಿ ಯಾರು ಕೊಟ್ಟನ ಬೇರೆ ಕೊಟ್ಟು ಹೇಳಿ ಕಳಿಸ್ತೀನಿ. ಅಲ್ಲಿ ಸಣ್ಣ ಇದ್ರೆ ಸಣ್ಣಿಗೆ ಯಾರ್ಗನ ಹೇಳು. ಸಣ್ಣಿ ಹೋಗ್ತಾನೆ ಸಣ್ಣಿ. ಆಗ ಅವರು ಬುಡ್ನಿಂಗಪ್ಪರ ಸಣ್ಣಿ ಇದ್ದಾನಲ್ಲ ಅವ್ನಿಗೆ ಹೇಳು. ಯಾಕೆ ಸುಧಾ ಹೋಗಿದ್ದವನು ಯಾಕೆ ಅಮ್ಮ ಕರೆದು ಬರೋಕ್ಕೆ? ಅಯ್ಯೋ ಬೀರಿನ ಬೀಗನ ಅವಳಾದ್ರಾಗ ಏನೋ ಬದನೆಕಾಯಿ ತೊಟ್ಟಿಟ್ಟು ಕೇಳಮ್ಮಂಗೆ ಸಣ್ಣ ತಗ್ಸಿಗಿಸ್ಕೊಂಡು ಅದನ್ನ ಬೀರಿನ ಬೀಗ ಯಾವಾಗಲೂ ಅವಳು ತಂಗಿ ಕೆಮ್ತಾಳೆ ನಮ್ಮ ಅತ್ತಿ. ಅದ್ರಾಗ ಏನೈತಮ್ಮಂಗೆ ಅವ್ರ ಪಾಪ ಯಾವ JCP ಯಾವ ತಾಮಕ್ಕೆ ಓಡಾಡ್ತಾರೆ, ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಂತೆ.
ಅದಕ್ಕೆ ಬೀರಿನ ಬೀಗ ಕೊಡು ಅಂದರು. ಇಲ್ಲ ಕಣಪ್ಪ ನಿಮ್ಮ ಅಮ್ಮ ತಾಂಡೋಗಿ ಅವಳೆ ತವ್ರ ಮನೆ ಸೇರ್ಕೊಂಡಳು ತಾಂಡೋಗಿ ಅದಂತ ಕೊಟ್ಟೋಬೇಕಾ. ನೋಡಮ್ಮ ಅಲ್ಲ ನೋಡು ಮಗುನ ಮಾತಾಡ್ಸೋಕ್ಕೂ ಬಂದಿಲ್ಲ, ಏನು ಮಾಡ್ಕೊಂಡ ಏನು ಅಂತ ಹೇಳಿ ಅದಕ್ಕೆ ಮತ್ತೆ ನಾನು ಸರಿಯಾಗಿ ಹೇಳಿದ್ದು ನೋಡಿ ನಿಮ್ಮ ಅಮ್ಮ ಬೀರಿನ ಬೀಗ ತಾಂಡ ಅದೇ ಹೋಗ್ಯವಳೆ. ಇವಾಗೇನು ಮಗಳನ್ನ ಅವ್ರ ಮನೆಗೆ ಕೊಟ್ಟಾರೆ ಅಂತ ನಿನ್ಗೇನು ನೀನೇನು ಲೆಕ್ಕಿಲ್ಲ ಅಂತ ಹೇಳಿದ್ದೀನಿ. ಅವಾಗ ಎಷ್ಟು ಇದು ಮಾಡೋದು ಮಗ ಮಗ ಅಂತ ಹೇಳಿ, ಇವಾಗ ಏನಿಲ್ಲಮ್ಮ ಮಗಳು ಅಂತ. ಇವಾಗ ಮಗಳು ತಗೆಲ್ಲ ಒಂದಿಟ್ಟು ಗಂಟು ಚೆನ್ನಾಗಿ ಕೈತಾರೆ ಮನೆಯಾಗ ಅಂತ. ಇವಾಗೆಲ್ಲ ಅಣ್ಣನ ಮನೆಯಾಗ ಒಂದಿಟ್ಟು ಒಡವೆ ಪಡವೆ ಮಾಡಿಸ್ಕೊಟ್ಟವ್ರಿ. ಅದಕ್ಕೆ ಎಲ್ಲ ಇವಾಗ ನಮ್ಮ ಅತ್ತಿಗೆ ಸಿರಿ ಬಂದಂಗೆ ಆಗೈತಿ. ಅಲ್ಲ ಕೊಟ್ಟೋಗ್ಬೇಕಾ ಬೀರಿನ ಬೀಗನ ನೋಡಮ್ಮ ಅಲ್ಲ ಯಾಕನ ತಕೊಂಬಕ್ಕು ಬೇಕಾಗುತ್ತೆ ಅಂತ ಹೇಳಿ ಕೊಡಲ್ಲ ಬೀರಿನ ಬೀಗನ. ತಗೊಂಡೋಗಿ ಐತೆ ಅದಕ್ಕೆ ಸರಿಯಾಗಿ ಹೇಳಿದ್ನಿ. ಇವಾಗ ಸಿಟ್ಟು ಬಂದೈತೆ ತಡಿ, ಸಿಟ್ಟು ಮಾಡ್ಕೊಂಬರು ಇವರು JCB ತಗೋಬೇಕು. ಅದಕ್ಕೆ ಸಮಾಧಾನದಾಗಿದ್ದು ತಕೊಂಬನ ಅಂತ ಹೇಳಿ ಸುಮ್ಮನೆ ಆಗ್ಯವ್ರಿ. ಮತ್ತೆ ಬಿಡು, ಒಳ್ಳೆ ಕೆಲಸ ಮಾಡ್ಕೋಬೇಕಾರೆ ಸಮಾಧಾನದಾಗ ಇರ್ರಿ. ಯಾಕೆ ಸುಮ್ಮನೆ ಅವಳ್ದಾಗ ಇದು ಮಾಡ್ಕೊಂಡು ಅವಳಿಗೆ ಗೊತ್ತಾಗುತ್ತೆ ಯಾರು ನೋಡಲ್ಲ ಅಂಬೋದು. ಅವರು 2 ದಿನ ನನ್ನ ತವ್ರ ಮನೆಯವರು ಯೋಟ ನಾನು ತವ್ರ ಮನೆಗೂ ಹೋಗ್ಬಾರ್ದು. ಅಕ್ರಿಗೆ ಏನೋ 2 ದಿನ ಹೋಗ್ಬೋದು, 2 ದಿನ ಇರ್ಬೋದು ಅಷ್ಟೇ. ಅಕ್ರಿಗೆ ಸ್ಯಾನೆ ಯೋಟ ಆದ್ರೆ ಈಗ ಅಮೃತನೂ ವಿಷ ಆಗುತ್ತೆ ಅಂತಾರಲ್ಲ, ಯಾವತ್ತು ಆದರೆ ಅಮೃತನೂ ವಿಷ ಅಂತಾರಲ್ಲ, ಹಂಗೆ ಯೋಟನ ತವ್ರ ಮನೆಗಿದ್ರು ಅವಳಿಗೆ ಗೊತ್ತಾಗುತ್ತೆ ಅವಳು. ಸೊ ನಾನು ಸುಮ್ಮನಿದ್ರು ಇರ್ತಿದ್ದೆ. ನಾನು ಹೋಗತ್ತೆ ಅಂತ ಕಳಿಸಿ ಇವಾಗ ಯಾಕನ ಸೆನಕಾದ್ಲಪ್ಪ ಅಮ್ಮಂಗಾಗೈತಿ. ನಮ್ಮನ್ನೇ ಬಿಸಾಕಂಗಾದ್ಲಲ್ಲಪ್ಪ ಇವತ್ತು ಅಮ್ಮಂಗಾಗೈತಿ. ನಾನು ಅವಾಗ ಹೋದ್ರೆ ಸಾಕಪ್ಪತ್ತ ತೋರ್ ಮನೆ ಕಡಿಕೆ ಅಮ್ಮಂಗಾಗೋದು. ಇವಾಗ ನಮ್ಮನ್ನೇ ತಿರ್ಗಿ ನೋಡ್ದಂಗೆ ಆದ್ಲಲ್ಲ, ಮಗಳಿಗೆಲ್ಲ ಕೊಡ್ತಾಳೆ ಅಂತ ಇಪ್ಪಟ್ಟು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ಸ್ವಂತಕ್ಕೆ ಬೀಗ ಸೀಸ್ಕೊಂಡು ಹೋಗಿ ತವ್ರ ಮನೆಗೆ ಬೀಗನೇ ಕೊಟ್ಟೋಗಿಲ್ಲ. ಅದಕ್ಕೇನೆ ನನ್ನ ಗಂಡಗೆ ಸರಿಯಾಗಿ ಹೇಳಿದ್ದೀನಿ, ನಿಮ್ಮಮ್ಮಯ್ಯ ಬೀಗ ತಗೊಂಡು ಅದೇ ಹೋಗಿ ತವ್ರ ಮನೆಗೆ ಅಲ್ಲೇ ಸೇರ್ಕೊಂಡವಳೆ ಅಂತ ಹೇಳಿ ಬರಲಿಲ್ಲ. ನಮ್ಮ ಅತ್ತೆ ಸರಿಯಾಗಿ ಇದ್ದಾವೆ. ನೋಡ್ತಾ ಇರ್ರಿ ಇನ್ನೇನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕ, ಧನ್ಯವಾದಗಳು.